ಮತ್ತೆ ಒಕ್ಕರಿಸಿದೆ ಕೊರೋನಾ ಮಹಾಮಾರಿ. ತಿರುಪತಿಯಲ್ಲಿ ಕಾಣಿಸಿಕೊಂಡ ಹೆಮ್ಮಾರಿ ಕೊರೋನಾ. ಹೀಗಾಗಿ ಅಲರ್ಟ್ ಆಗಿರಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಘೋಷಿಸಿದೆ. ತಿರುಪತಿ ತಿಮ್ಮಪ್ಪನ ಭಕ್ತರೇ ಗಮನಿಸಿ ಅಂತ ಆಂಧ್ರ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆಯನ್ನು ನೀಡಿದೆ ರಾಜ್ಯ ಸರ್ಕಾರ. ಮತ್ತೆ ಒಕ್ಕರಿಸಿದೆ ಕೊರೋನಾ ಮಹಾಮಾರಿ. ತಿರುಪತಿಯಲ್ಲಿ ಕಾಣಿಸಿಕೊಂಡ ಹೆಮ್ಮಾರಿ ಕೊರೋನಾ. ತಿರುಪತಿ ತಿಮ್ಮಪ್ಪನ ಭಕ್ತರೇ ಗಮನಿಸಬೇಕಾದಂತ ಸುದ್ದಿ ಇದು. ಮತ್ತೆ ಕೊರೋನಾ ಒಕ್ಕರಿಸಿದ್ದು ಜನರಲ್ಲಿ ಈಗ ಆತಂಕ ಮೂಡಿದೆ. ಕೆಲ ದಿನಗಳಿಂದ ಉಸಿರಾಟದ ಸಮಸ್ಯೆ ಒಳಗಾಗ್ತಾ ಇದ್ದಾರೆ ಜನರು. ಜುಲೈ 23ರಂದು ಕೊರೋನಾ ಟೆಸ್ಟ್ ಮಾಡಿಸಲಾಗಿದೆ. ವೃದ್ಧೆಯ ಕುಟುಂಬಸ್ಥರಲ್ಲಿ ಸೋಂಕು ಕಂಡು ಬಂದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ವೃದ್ಧೆಯ ಕುಟುಂಬಸ್ಥರ ಐಸೋಲೇಷನ್ ಕೂಡ ಮಾಡಲಾಗಿದೆ. ನಿನ್ನೆ ಒಂದೇ ದಿನ ಆಂಧ್ರದಲ್ಲಿ 10 ಕೊರೋನಾ ಕೇಸ್ ಪತ್ತೆಯಾಗಿರುವುದು ತಿಳಿದು ಬರ್ತಾ ಇದೆ. ಆಂಧ್ರದಲ್ಲಿ ಈವರೆಗೂ 49 ಕೇಸ್ ಪತ್ತೆಯಾಗಿದೆ. ಆಸ್ಪತ್ರೆಯಲ್ಲಿ 24 ಮಂದಿ ದಾಖಲಾಗಿದ್ದಾರೆ. NTR ಜಿಲ್ಲೆ, ಗುಂಟೂರು, ಕೃಷ್ಣಾ, ತಿರುಪತಿ, ವೈಜಾಗ್ ಹೀಗೆ ಹಲವು ಜಿಲ್ಲೆಗಳಲ್ಲಿ ಕೊರೋನಾ ಕಾಣಸಿಗ್ತಾ ಇದೆ. ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಸೋಂಕು ಕಾಣಸಿಗ್ತಾ ಇದ್ದು, ಆಂಧ್ರದಲ್ಲಿ ಈವರೆಗೂ ಮಾರಕ ಕೊರೋನಾಗೆ 4 ಬಲಿಯಾಗಿದ್ದಾರೆ. ಈಗ ತಿರುಪತಿಯಲ್ಲೂ ಕೂಡ ಕಾಣಸಿಗ್ತಾ ಇದೆ ಕೊರೋನಾ. ತಿರುಪತಿ ತಿಮ್ಮಪ್ಪನ ಭಕ್ತರೇ ಗಮನಿಸಬೇಕಾದಂಥ ಸುದ್ದಿ ಇದು. ರಾಜ್ಯ ಸರ್ಕಾರ ಈಗಾಗಲೇ ಹಲವು ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೂಡ ಕೈಗೊಳ್ಳುತ್ತಾ ಇದೆ. 10 ಕೊರೋನಾ ಕೇಸ್ಗಳು ಈಗ ಆಂಧ್ರ ಪ್ರದೇಶದಲ್ಲಿ ಕಾಣಸಿಗ್ತಾ ಇದ್ದಾವೆ. 65 ವರ್ಷದ ವೃದ್ಧೆಯಲ್ಲಿ ಸೋಂಕು ಪತ್ತೆಯಾಗಿರುವುದಾಗಿ ತಿಳಿದು ಬರ್ತಾ ಇತ್ತು. ತಿರುಪತಿ ಜಿಲ್ಲಾಸ್ಪತ್ರೆಯಲ್ಲಿ ಆ ಸೋಂಕಿತ 65 ವರ್ಷದ ವೃದ್ಧೆಯನ್ನ ಟ್ರೀಟ್ಮೆಂಟ್ ನೀಡಿದಾಗ ಕಳೆದ ಕೆಲ ದಿನಗಳಿಂದ ಉಸಿರಾಟದ ಸಮಸ್ಯೆಯಿಂದ ಆ ವೃದ್ಧ ಮಹಿಳೆ ಒದ್ದಾಡ್ತಾ ಇದ್ರು. ಜುಲೈ 23ರಂದು ಕೊರೋನಾ ಟೆಸ್ಟ್ ಮಾಡಲಾಯಿತು ಆ ವೃದ್ಧೆಗೆ. ಅದು ಪಾಸಿಟಿವ್ ಬಂದಿತ್ತು. ವೃದ್ಧೆಯ ಕುಟುಂಬಸ್ಥರಲ್ಲಿ ಸೋಂಕು ಆದರೆ ವೃದ್ಧೆಯ ಕುಟುಂಬಸ್ಥರಲ್ಲಿ ಮಾತ್ರ ಸೋಂಕು ಕಂಡು ಬಂದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ವೃದ್ಧೆಯ ಕುಟುಂಬಸ್ಥರ ಐಸೋಲೇಷನ್ ಕೂಡ ಮಾಡಲಾಗಿದೆ. ನಿನ್ನೆ ಒಂದೇ ದಿನ ಆಂಧ್ರದಲ್ಲಿ 10 ಕೊರೋನಾ ಕೇಸ್ ಪತ್ತೆಯಾಗಿವೆ. ತಿರುಪತಿಗೆ ಸಾಕಷ್ಟು ಭಕ್ತರ ದಂಡು ಪ್ರತಿನಿತ್ಯ ಹರಿದು ಬರ್ತಿರುತ್ತೆ. ಇದರ ಮಧ್ಯೆ ಈಗ ಒಂದು ಸೋಂಕು ಜನರಲ್ಲಿ, ಭಕ್ತರಲ್ಲಿ ಆತಂಕ ಮೂಡಿಸಿದೆ. ಈಗ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಗಳಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಆಂಧ್ರದಲ್ಲಿ ಈವರೆಗೂ ಮಾರಕ ಕೊರೋನಾಗೆ 4 ಬಲಿಯಾಗಿದ್ದಾರೆ. ತಿರುಪತಿಯಲ್ಲಿ ಕಾಣಿಸಿಕೊಂಡ ಹೆಮ್ಮಾರಿ ಕೊರೋನಾ. ತಿರುಪತಿ ತಿಮ್ಮಪ್ಪನ ಭಕ್ತರೇ ಕೊರೋನಾಗೆ ಗುರಿಯಾಗಿದೆ. ಈಗ ತಿರುಪತಿಯಲ್ಲಿ ನಮೂದಾಗಿದೆ ಮೊದಲ ಕೊರೋನಾ ಕೇಸ್. ತಿರುಪತಿಯಲ್ಲಿ 65 ವರ್ಷದ ವೃದ್ಧೆಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಕೂಡಲೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ವೃದ್ಧೆಗೆ ಕೊರೋನಾ ಇರುವುದು ದೃಢಪಟ್ಟಿದೆ. ಅದಾದ ನಂತರದಲ್ಲಿ ಅವರ ಕುಟುಂಬಸ್ಥರನ್ನು ಕೂಡ ಟೆಸ್ಟ್ ಮಾಡಲಾಗಿದೆ. ಕುಟುಂಬಸ್ಥರಿಗೆ ಯಾವುದೇ ರೀತಿ ಸೋಂಕು ತಗುಲಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಅದಾದ ನಂತರದಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಐಸೋಲೇಷನ್ನಲ್ಲಿ ಆ ವೃದ್ಧೆಯ ಕುಟುಂಬಸ್ಥರನ್ನು ಇಡಲಾಗಿದೆ. ಈಗ ವೃದ್ಧೆಯ ಕುಟುಂಬಸ್ಥರಲ್ಲಿ ಸೋಂಕು ಕಂಡು ಬಂದಿಲ್ಲ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ವೃದ್ಧೆಯ ಕುಟುಂಬಸ್ಥರನ್ನು ಐಸೋಲೇಷನ್ನಲ್ಲಿ ಇಡಲಾಗಿದೆ. ಈಗಾಗಲೇ ಆಂಧ್ರದಲ್ಲಿ 10 ಕೊರೋನಾ ಕೇಸ್ ಪತ್ತೆಯಾಗಿದೆ. ಆಂಧ್ರದಲ್ಲಿ ಈವರೆಗೂ 49 ಕೇಸ್ ಪತ್ತೆಯಾಗಿದ್ದು, ಆಸ್ಪತ್ರೆಯಲ್ಲಿ 24 ಮಂದಿ ದಾಖಲಾಗಿದ್ದಾರೆ. NTR ಜಿಲ್ಲೆ, ಗುಂಟೂರು, ಕೃಷ್ಣಾ, ತಿರುಪತಿ, ವೈಜಾಗ್ ಹಾಗೂ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಕೇಸ್ಗಳು ಪತ್ತೆಯಾಗ್ತಾ ಇದ್ದಾವೆ. ಆಂಧ್ರದಲ್ಲಿ ಈವರೆಗೂ ಮಾರಕ ಕೊರೋನಾಗೆ 4 ಬಲಿಯಾಗಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೂ ಸಹಿತ ಆತಂಕ ಮೂಡಿಸಿದೆ ಈಗ.